ನನ್ನ ಝೋಡಿಯಾಕ್ ಸೈನ್ ಏನು ಅಂದರೆ ನಂದು ಯಾವ ರಾಶಿ? ಲಿಯೋ. ಸಿಂಗರಾಶಿ. ಸಿಂಗ ಅಲ್ಲ ಆಂಟಿ, ಸಿಂಹ ಅದು. ಹ್ಯಾಪಿ ಬರ್ತ್ಡೇ. ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಂಗೆ ತುಂಬ ಸ್ಪೆಷಲ್, ಯಾಕಂದರೆ ಇವತ್ತು ನನ್ನ ಬರ್ಡೇ. ಹೌದು ಗೈಸ್, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ರೆಡಿ ಏನಾಗಿಲ್ಲ, ನಾರ್ಮಲಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ವಾಶ್ ಮಾಡಿದ್ದು ನಾನು. ಸೊ ಇವಾಗ ಬೇಗ ಬೇಗ ಲೊಕೇಶನ್ಗೆ ಹೋಗೋಣ. ಲೊಕೇಶನ್ಗೆ ಹೋಗ್ಬಿಟ್ಟು ರೆಡಿ ಆಗಬೇಕು. ಈ ಥರ ಯಾಕೆ ಜಾಸ್ತಿ ಮಾತಾಡ್ತೀನಿ ಅಂದರೆ, ಇವತ್ತು ನಾನು ನೇಲ್ಸ್ ಮಾಡ್ತೀನಿ, ನೀವು ನೋಡ್ಬೋದು. ಸಖತ್ತಾಗಿದೆ ನನ್ನ ನೇಲ್ಸು. ಐ ಲವ್ ಮೈ ನೇಲ್ಸ್. ಸೊ ಯಾ, ಲೆಟ್ಸ್ ಗೋ. ಬೇಗ ಬೇಗ ಹೋಗೋಣ ಲೊಕೇಶನ್ಗೆ, ಬನ್ನಿ ಗೈಸ್. ಸೊ ಇವಾಗ ಜಸ್ಟ್ ಹೊರಟಿದ್ದೀನಿ ನಾನು. ಲೊಕೇಶನ್ ತುಂಬ ದೂರ ಇದೆ ಗೈಸ್. ಯಾವ ಕಡೆ ಇದೆ ಗೊತ್ತಾ? ನೆಲಮಂಗಲ ಅಂಡರ್ ಪಾಸಿಂದ ಬೇರೆ ಕಡೆ ಯಾವುದೋ ಕಡೆ ಇರೋದು. ನೆಲಮಂಗಲಿಂದನೂ ಸ್ವಲ್ಪ 20 ಕಿಲೋಮೀಟರ್ ಏನೋ ಹೋಗ್ಬೇಕು. ನಮ್ಮನೆ ಇರೋದು ಬೇರೆನೇ ಡೈರೆಕ್ಷನ್ಸ್, ಫುಲ್ ಸೌತ್ ನಮ್ಮನೆ. ಅದಿರೋದು ಇನ್ನೊಂದು ಡೈರೆಕ್ಷನ್ ಹೋಗೋಕ್ಕೆ ನನಗೆ 2 ಅವರ್ಸ್ ಬೇಕು. ಸೊ ಹೋಗ್ತಾ ಇದ್ದೀನಿ, ಆನ್ ದ ವೇ ಇದ್ದೀನಿ. ಲೊಕೇಶನ್ಗೆ ಹೋಗಿ 2 ಅವರ್ಸ್, ನೆಲಮಂಗಲಿಗೆ ಹೋಗೋಕ್ಕೆ 1 hour and 20 minutes ಏನೋ, ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀನಿ ಲೊಕೇಶನ್ಗೆ. ಹೋಗೋಣ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಆಮೇಲೆ ನೆನೆ ಹೇರು ಮಾಡಿಸ್ಕೊಂಡೆ. ಹೇರ್ ಸುಮ್ಮನೆ ಬ್ಲೋ ಡ್ರೈ ಮಾಡಿಸ್ಕೊಂಡಿದ್ದೀನಿ. ಏನು ರೆಡಿ ಆಗಿಲ್ಲ ಇವತ್ತು ನಾನು. ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟ್ ರೆಡಿ ಆಗೋಣ ಅಂತ. ಏನು ಮೇಕಪ್ ಏನು ಮಾಡಿಸ್ಕೋತಿಲ್ಲ ನಾನು. ನನಗೆ ಎಷ್ಟು ನನಗೆ ನಾರ್ಮಲ್ ಫೌಂಡೇಶನ್ ಏನಿದೆ ಅದು ಹಚ್ಕೊಂಡು ಐ ಜಸ್ಟ್ ಗೋ ಅಷ್ಟೇ. ಸೊ ಲೊಕೇಶನ್ಗೆ ಹೋಗೋಣ, ಬನ್ನಿ, ಲೆಟ್ಸ್ ಗೋ ಗೈಸ್. ಸೊ ಆಲ್ಮೋಸ್ಟ್ ಇನ್ನೊಂದು 10 minutes ಇದೆ. ಕ್ಯಾಬಲ್ಲೇ ಮಲ್ಕೊಬಿಟ್ಟಿದ್ದೆ ನಾನು. ಇವತ್ತು ನನ್ನ ಜೊತೆ ನಮ್ಮ ಅಮ್ಮನೂ ಇದ್ದಾರೆ, ನೋಡ್ಬೋದು ನೀವು. ಎದ್ದಿದ್ದಾರೆ ನಮ್ಮಮ್ಮ. ಅವ್ರ ತೊಡೆ ಮೇಲೆ ಮಲ್ಕೊಬಿಟ್ಟಿದ್ದೆ ನಾನು ಇಷ್ಟೊತ್ತು. ತುಂಬ ಸುಸ್ತಾಗ್ತಿತ್ತು ಅಂತ. ಸೊ ಅದಕ್ಕೆ ಇನ್ನೂ ಒಂದು 15-10 minutes ಇದೆ ಗೈಸ್. ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಖಾಲಿ ಖಾಲಿ ರೋಡ್ಗಳಿದ್ದಾವೆ. ಕ್ಯಾಬಲ್ಲಿ ಹೋಗ್ತಿರೋದು. ನಮಗೆ ಬೇರೆ ಹೊಟ್ಟೆ ಹಸ್ದಿದೆ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ. ಸೊ ಹೋಗಿದ ತಕ್ಷಣ ಏನಾದ್ರು ತಿನ್ನೋಕ್ಕೆ ನಮ್ಮ ಮಮ್ಮಿಗೆ ಅರೇಂಜ್ ಮಾಡ್ಕೊಂಡು ಗೈಸ್. ಇವಾಗ ವಿಲ್ಲಾಗ್ ರೀಚ್ ಆಗಿದ್ದೀವಿ. ತುಂಬ ಚೆನ್ನಾಗಿದೆ. ಈ ವಿಲ್ಲಾ ಬಗ್ಗೆ ತುಂಬ ಕೇಳಿದೆ, ತುಂಬ ಚೆನ್ನಾಗಿದೆ ಅಂತೆಲ್ಲ. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ವಿಲ್ಲಾಗೆ ಒಳಗೆ ಹೋಗ್ತಾ ಇದ್ದೀವಿ. ವಿಲ್ಲಾ ಒಳಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮಮ್ಮ ಇಲ್ಲಿದ್ದಾರೆ. ಪೇಮೆಂಟ್ ಮಾಡಿಬಿಟ್ಟು ಅವ್ರು ಜಸ್ಟು ಲಗೇಜ್ ತೊಗೊಂಡು ಒಳಗೆ ಹೋಗಬೇಕು. ಬನ್ನಿ ಹೋಗೋಣ. ನಂಗೆ ಆ ಕಡೆಯಿಂದ ಬರೋಕ್ಕೆ ಬಿಡ್ತಿಲ್ಲ, ಅವರು ಸರ್ಪ್ರೈಸ್ ಇದೆ ಅಂತ. ಅದಕ್ಕೆ ಈ ಕಡೆಯಿಂದ ಎಲ್ಲಿಂದಾನು ಕರ್ಕೊಂಡು ಹೋಗ್ತಿದ್ದಾರೆ. ಹೋಗೋಣ, ಲೆಟ್ಸ್ ಗೋ ಗೈಸ್. ಸೊ ಇವಾಗ ಜಸ್ಟ್ ವಿಲ್ಲಾಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ವಿಲ್ಲಾ, ನೀವು ನೋಡ್ಬೋದು. ಆ ಕಡೆ ಡೆಕೋರೇಷನ್ ನಡೀತದೆ. ಸಖತ್ತಾಗಿದೆ ಗೈಸ್. SMR ಏನು ಸಖತ್ತಾಗಿದೆ. ಥ್ಯಾಂಕ್ ಯು. ಇಟ್ಸ್ ಓಕೆ. ಮನ್ಸಲ್ಲಿ ಇರ್ಲಿ ಪ್ರೀತಿ ಅಭಿಮಾನ ಎಲ್ಲ. ಹಾಂ ನಿಮ್ ತಾಯಿ ಮುಂದೆ ತೋರಿಸ್ಬೇಡ, ಮಕ್ಮ ಕೊಡ್ಬಿಡ್ತಾರೆ. ಗೈಸ್, ಸೊ ಇವಾಗ ಒಳಗೆ ಹೋಗೋಣ, ಬನ್ನಿ. ನಾವು ರೆಡಿ ಆಗಬೇಕು ಇವತ್ತು. ನಾವೇ ಮೇನ್ ಕ್ಯಾರೆಕ್ಟ್ರು. ಅದಕ್ಕೆ ಒಳಗೆ ಹೋಗೋಣ, ಬನ್ನಿ. ಸಖತ್ತಾಗಿದೆ ನೋಡಿ ಗೈಸ್. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದೆ ಗೈಸ್ ವಿಲ್ಲಾ. ನಾನು ಇವನ್ಗೆ ಕಷ್ಟ ಹೇಳ್ಕೊಂಡಿದ್ದೀನಿ ಗೈಸ್ ಸ್ವಲ್ಪ. ನಮ್ಮಮ್ಮಂಗೆ ಅಡುಗೆ ಮಾಡಕ್ ಬರಲ್ಲ ಅಂತ. ಏನೋ ನಾವು ಹತ್ರ ಹೋಗ್ಬಿಟ್ಟು ಅದನ್ನೇ ಹೇಳ್ತಿರೋದು, ಆಂಟಿ ನಿಮಗೆ ಅಡುಗೆ ಮಾಡಕ್ ಬರಲ್ವಾ ಅಂತ ಆಂಟಿ, ಇದು ಅದು ಅಂತ. ಯಾರಾದ್ರೂ ಹೇಳಿದ್ರೆ ನಂಬಿಟ್ಟು ಹೇಳಿರ್ತಾರೆ ಗೈಸ್. ಸುಮ್ಮನೆ ಏನೇನೋ ಹೇಳೋದಲ್ಲ. ನಂಬಿಕೆ ದ್ರೋಹ ಮಾಡೋದು, ಟ್ರಸ್ಟೇ ಇಲ್ಲ. ಇಬ್ರು ಸೇರ್ಕೊಂಡು ನೋಡಿ ಗೈಸ್, ನಂಗೆ ಪಾಪ ಕಾಫಿ ಮಾಡ್ತಾರೆ. ತುಂಬಾ ಒಳ್ಳೆಯವರು ಗೈಸ್, ತುಂಬಾ ಇಬ್ರು. ಅಬ್ಬಾ ಗೈಸ್, ಒಂಥರ ಏನಾಗ್ತದೆ ಗೊತ್ತಾ, ಖುಷಿ ಆಗ್ತದೆ, ಎಕ್ಸೈಟ್ಮೆಂಟ್ ಆಗ್ತದೆ. ಶಕೆ ನೋಡಿ, ಶಕೆ ಅಲ್ಲ ಇದು, ನರ್ವಸ್ ಆದ್ರೆ ಬರುತ್ತೆ ಗೊತ್ತಾ, ಕೈಯಲ್ಲಿ ಸ್ವೆಟ್ಟು ಆ ಥರ ಆಗ್ತದೆ. ಬಟ್ ಐ ಆಮ್ ವೆರಿ ಹ್ಯಾಪಿ ಗೈಸ್. ಐ ಆಮ್ ವೆರಿ ಮಚ್ ಹ್ಯಾಪಿ. ವಿಲ್ಲಾ ಮಾತ್ರ ಸೋ ಸೂಪರ್ ಆಗಿದೆ. ಸೊ ನನ್ನ ಬರ್ಡೇ ಇವತ್ತು ಒಂದ್ಸಲ, ಅದಾದಮೇಲೆ ಫ್ಯಾಮಿಲಿ ಜೊತೆ ಒಂದ್ಸಲ ಇದೆ 5ನೇ ತಾರೀಕು, ಮತ್ತು ಫ್ಯಾಮಿಲಿ ಜೊತೆ ಒಂದ್ಸಲ ಸೆಪ್ರೇಟ್ ಮಾಡ್ತೀನಿ. ಸೊ ನನ್ನ ಬರ್ಡೇ 4ನೇ ತಾರೀಕು ಮತ್ತು 5ನೇ ತಾರೀಕು ಫ್ಯಾಮಿಲಿ ಜೊತೆ. ಸೊ ಯಾ, ಲೆಟ್ಸ್ ಗೋ ಗೈಸ್. ನಮ್ಮಂಗೆ ಕೇಳೋಣ ವಿಲ್ಲಾ ಎಲ್ಲ ಹೇಗನ್ನಿಸ್ತು ಅಂತ. ಹೇಗನ್ನಿಸ್ತು ವಿಲ್ಲಾ ಪ್ರತಿಯೊಂದು? ತುಂಬ ಚೆನ್ನಾಗಿದೆ. ಹಾಂ, ಎಂಜಾಯ್ ಮಾಡ್ತೀರಾ? ತುಂಬ. ಇಂಥ ಮನೆ ಇರ್ಬೇಕಂತೆ ಗೈಸ್. ಸ್ವಂತ ಮನೆ ಇರ್ಬೇಕಿತ್ತರ. ನಮ್ಮಂಗೆ ಪಾಪ ಚಿಕ್ಕ ವಯಸ್ಸಿಂದ ಅಂದಕ್ಕಂತು, ಸ್ವಂತ ಮನೆ ಇರ್ಬೇಕು ಅಂತ. ನಮ್ಮಮ್ಮ ಸ್ವಲ್ಪ ನಂತರ ಇದ್ದಾರೆ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ. ನನಗೆ ನಮ್ಮಮ್ಮ ನಂತರ ಕಾಣಲ್ಲ. ಎಷ್ಟೊಂದು ಜನ ಇದು ಹೇಳ್ತಾರೆ, ನಿಮ್ಮಮ್ಮ ನಿಮಗಿಂತ ಚೆನ್ನಾಗಿದ್ದಾರೆ ಅಂತ. ನನಗೆ ನಮ್ಮಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನಂತರ ಅಂದರೆ ನನಗೆ ಒಂಥರ ಖುಷಿ ಆಗುತ್ತೆ, ಇಷ್ಟು ಕ್ಯೂಟ್ ಆಗಿದ್ದೀನ ಚಬ್ಬಿ ಆಗಿ ಅಂತ.
ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಇದು ಯಾವ್ದೋ ಅಮಿತಾಬ್ ಬಚ್ಚನ್ ಮೂವಿಯಲ್ಲಿರೋ ಹೀರೋಯಿನ್ ತರ ಇದಾರಲ್ಲ. ಪಾಪ ಒಳ್ಳೆಯವರು ಗೈಸ್. ನಾ ಅಕ್ಕಪಕ್ಕ ಇರೋ ಜನರು ತುಂಬಾ ಒಳ್ಳೆಯವರು, ದೇವ್ರಂತವ್ರು ಎಲ್ರು ಅಕ್ಕಪಕ್ಕ ಇರೋರು. ನೀನು ಒಳ್ಳೆಯವಳು, ಅದಕ್ಕೆ ಎಲ್ಲರೂ ಒಳ್ಳೆಯವರು. ಅಯ್ಯೋ ಪಾಪ ಗೈಸ್ ನಮ್ಮಮ್ಮ. ಬನ್ನಿ ಗೈಸ್, ರೆಡಿ ಆಗ್ಬೇಕಂತ 3 ಸಲ ಹೇಳ್ದೆ, ಯಾಕಂದ್ರೆ ಅವ್ರು ಬಂದೇ ಇಲ್ಲ ರೆಡಿ ಆಗಕ್. ನಾನು ಸ್ವಲ್ಪ ಹೇರ್ ಎಲ್ಲ ಮಾಡಿಸ್ಕೋಬೇಕು, ಅವ್ರು ಬರ್ಬೇಕು. ಅದಕ್ಕೆ ರೆಡಿ ಆಗ್ಬಿಟ್ಟು ಕೂತ್ಕೊಬಿಡ್ಬೇಕಾಗುತ್ತೆ ಗೈಸ್. ನಂಗೆ ಅಂತ ದೊಡ್ಡ ಗೌನಲ್ಲೆಲ್ಲ ಕೂತ್ಕೊಳ್ಳೋ ಐ ಕ್ಯಾನಾಟ್ ಸಿಟ್. ಅದಕ್ಕೆ ಐ ಆಮ್ ವೇಟಿಂಗ್ ಅಷ್ಟೆ ಗೈಸ್. ಸೊ ಇವಾಗ ಇಲ್ಲಿ ಮಾತಾಡಕ್ಕಂತ ಕೂತ್ಕೋತಿದ್ದೀನಿ ನಾನು. ಯಾರೋ ಕರೆದೇ ಇಲ್ಲ ಅಂದ್ರೆ ಯಾಕೆ ಕೂತ್ಕೋತಾ ಇದೀವಿ? ಇಲ್ಲ ಗೈಸ್, ಇವ್ರು ಕರೆದ್ರು, ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಆಗ್ತಾ ಕರೆದ ನಾನು ಹ್ಞೂ ಮಾತಾಡಕ್ ಬಂತು. ನಿಮ್ಮ ಅಮ್ಮನ ಫೋಟೋ ಮತ್ತೆ ಏನಕ್ಕೆ ಸುಳ್ಳು ಹೇಳ್ತೀಯ ಗೈಸ್. ಸೊ ಇವಾಗ ಇಲ್ಲಿ SMR ಇದ್ದಾರೆ, ಇಲ್ಲಿ ನಮ್ಮಮ್ಮ ಇದ್ದಾರೆ. ಸ್ವಲ್ಪ ಕ್ವಶನ್ಸ್ ಕೇಳೋಣ. ಇಬ್ರಿಗೂ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಆಯಿತಾ. ಸ್ವಲ್ಪ ಕ್ವಶನ್ಸ್ ಕೇಳ್ಕೊಳ್ಳೋಣ ಆಯಿತಾ. ಹೂ ನೋಸ್ ಮೀ ಬೆಟರ್ ಅಂತ, ಬಟ್ ಕ್ವಿಕ್ಲಿ. ಸೊ ಗೈಸ್, ಇವತ್ತು ಫಸ್ಟ್ ಟೈಮ್ ನಮ್ಮಮ್ಮ ಮತ್ತು SMR ಜೊತೆಗಿದ್ದಾರೆ. ಐ ಗೆಸ್ ನಮ್ಮಮ್ಮ ಮತ್ತು SMR ಮೀಟ್ ಆಗಿದ್ದಾರೆ, ಬಟ್ ಇದು ಫಸ್ಟ್ ಟೈಮ್ ಬ್ಲಾಗಲ್ಲಿ ಬಂದಿರೋದು. ತುಂಬ ರೇರ್ ಆಗಿ ಮೀಟ್ ಆಗಿದ್ದಾರೆ. ಸೊ ಇಬ್ಬರು ಇರಬೇಕಾದ್ರೆ ಐ ಥಾಟ್ ನಾನು ಹೂ ನೋಸ್ ಮೀ ಬೆಟರ್ ಮಾಡೋಣ ಅಂತ. ಇದು ನಾನು ಯಾವತ್ತೂ ಅಂದ್ಕೊಂಡಿದ್ದೆ, ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಗೊತ್ತಾ, ಆವಾಗಲೇ ಅಂದ್ಕೊಂಡಿದ್ದೆ ಹೂ ನೋಸ್ ಮೀ ಬೆಟರ್ ಮಾಡಬೇಕು ಅಂತ. ಓಕೆ, ಲೆಟ್ಸ್ ಸಿ ಯಾರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ. ವಾಟ್ ಈಸ್ ಮೈ ಫೇವ್ರೆಟ್ ಕಲರ್? ವೈಟ್. ಓಕೆ, ಪಾಯಿಂಟರಿಗೆ ಅಂತ ಹೇಳ್ಬೇಕಲ್ಲ, ಫಸ್ಟ್ ನಾನು ಹೇಳಿದ್ನಲ್ಲ ಇವಾಗ. ಯು ಹ್ಯಾವ್ ಟು ಬಿ ಕ್ವಿಕ್. ನನಗ ಪಾಯಿಂಟ್ 1 ಪಾಯಿಂಟ್ SMR, 1 ಪಾಯಿಂಟ್ ಟು ಮೈ ಮದರ್. ಓಕೆ. ನನಗೆ ಸ್ವೀಟ್ ಇಷ್ಟನಾ ಸ್ಪೈಸಿ ಇಷ್ಟನಾ? ಸ್ವೀಟು. ಸ್ಪೈಸಿ. ಸ್ವೀಟು ಪಕ್ಕ. ಇಟ್ಸ್ ಓಕೆ, ನೋ ಎಲ್ಲ ತಿಂತಾಳೆ ಅವಳು, ಅದಕ್ಕೆ ನನಗೆ ಹೆಂಗ್ ನೋ ಎಲ್ಲ ತಿಂತಾಳ? ಓಕೆ, ಇಟ್ಸ್ ಓಕೆ ಗೈಸ್. ಅಂದರೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಕ್ವಶನ್. ನಾನೇ 3 ಗೆದ್ದೆ. 2 ಗೆದ್ದಿರೋದು. ಹೆಂಗೆ? ಸ್ವೀಟು ನಾನೇ ಹೇಳಿದ್ದು. 2 ಕ್ವಶನ್ ಕೇಳಿ. ವಾಟ್ ಇಸ್ ಮೈ ಫೇವ್ರೆಟ್ ಕಲರ್, ವಾಟ್ ಇಸ್ ಸ್ವೀಟ್ ಆರ್ ಸ್ಪೈಸಿ, ಅಷ್ಟೇ ಕೇಳಿ. ಡನ್. ನಾರಾಯಣ ಗೋವಿಂದ. ನನ್ನ ಫೇವ್ರೆಟ್ ಮೂವಿ ಯಾವುದು? ಸಯಾರ. ಹಿಂಗಂದ್ರೆ ನೀನು ಶಾರುಖ್ ಅಂದ. ಓಕೆ ಓಕೆ, 3. ವೆರಿ ನೈಸ್. ನಮ್ಮಮ್ಮ 1. ಎಲ್ಲಿಂದ? ಅವಾಗ್ಲೇ ಅಯ್ಯೋ ಗೈಸ್, ನಮ್ಮ ಅಮ್ಮಂಗೆ ಪಾಯಿಂಟ್ ಕೊಡಕ್ ನೋಡಿ ಗೈಸ್. ಯಾವುದು? ಅವಾಗ್ಲೇ ಫಸ್ಟ್ ಇದೆ. ಯಾವುದು? ಅದು ಯಾವುದು ವಿಚ್ ಒನ್? ವೈಟ್ ನಾನೇ ಅಲ್ವಾ ಫಸ್ಟ್ ಹೇಳಿದ್ದು? ಫಸ್ಟ್, ಬಟ್ ಅವ್ರ ವಾಯ್ಸ್ ಕಮ್ಮಿ. ವಾಯ್ಸ್ ಕಮ್ಮಿ ಆದ್ರೂ ಫಾಸ್ಟ್ ಆಗಿ ನಾನೇ ಹೇಳಿದ್ದು. ಅಂದ್ರೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಫಸ್ಟ್ ಟೈಮ್ ಇಲ್ಲಿ ಆಂಟಿ ಅಷ್ಟೊಂದು ಲಾಗ್ ಎಲ್ಲ ಮಾಡಾಕೊಳ್ಳಿ. ನಾನೇ ನೋಡಿದೀನಿ, ಎಡಿಟ್ ಮಾಡ್ಸೋದೆ ನಾನು. ಕ್ಯಾಮ್ರಾ ಈ ತರ ಕ್ಯಾಮ್ರಾ ಅಂದ್ರೆ ಆಂಟಿ, ಅದನ್ನು ಕ್ಯಾಮ್ರಾ ಬರ್ತಾ ಇರೋದೇ ತಾರೆ ನೋಡ್ಕೊಂಡಿರ್ತಾರೆ, ರೆಕಾರ್ಡ್ ಮಾಡ್ತೀರಾ. ಅಯ್ಯ ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ನೆಕ್ಸ್ಟ್ ಆಂಟಿ ಕ್ವಶನ್. ವಿ ಚೀಟ್ ಮಾಡ್ತಾ ಇದಾರೆ. ನನ್ 3-0. ಓಕೆ. ಹಾ, ನಮ್ಮಮ್ಮ ಕೊಡ್ತಾ ಇದಾರೆ ನಿಂಗೆ. ಕೊಡೋದೇನೈತೆ? ನನ್ನ ಆನ್ಸರ್ ನನ್ ಶೂ ಸೈಜ್ ಏನು? ಇದು ನಮ್ಮಮ್ಮ 6. ನಾನು ಫಾಸ್ಟ್ ಆಗಿ ಹೇಳ್ಬಿಡ್ತಾ ಇದ್ದಾನೆ SMR. ಹೋಗು. ಹೌದಾ? SMR ಸ್ವಲ್ಪ ಮೆತ್ತಗೆ ಹೇಳಿ. ನನ್ ಜೋಡಿಯಾಕ್ ಸೈನ್ ಏನು ಅಂದ್ರೆ ನಂದು ಯಾವ ರಾಶಿ? ಲಿಯೋ. ಸಿಂಗರಾಶಿ. ಸಿಂಗ ಅಲ್ಲ ಆಂಟಿ, ಸಿಂಹ. ಅದು ಇಲ್ಲ, ಅವ್ರು ತುಂಬಾ ಫಾಸ್ಟ್ ಆಗಿ ಹೇಳ್ಬಿಡ್ತಾರೆ. ಆರಾಮಾಗಿ ಹೇಳು. ಅವ್ರು ಸಿಂಗ ಅಂತ ಹೇಳಿದ್ಮೇಲೆ ನಾನು ಸಿಂಹ ಅಂತ ಹೇಳಿದ್ದಮ್ಮ. ಸಿಂಗರಾಶಿ ಅಂತ ಹೇಳಕ್ ಬಂದೆ, ಅದಕ್ಕೆ ನಾನು ಅವ್ರು ಸಿಂಗ ಅಂದ್ಮೇಲೆ ನಾನು ಸಿಂಹ ಅಂತ ಸಿಂಗ ಮಂಗ ಪೆಂಗ ಅಂದ್ಕೊಂಡು ನಿಮ್ಮಮ್ಮ ಹೇಳ್ತಾ ಇರೋದು ನಾನೇ ನಮ್ಮಮ್ಮ. ಹಿಂಗೆ ಕುತ್ಕೊಂಡ್ ಬಿಟ್ರೆ SMR ನೋಡ್ಕೊಂಡು ಹೇಳ್ತಾರೆ. ಆಯ್ತು ಆಂಟಿ. ಆನ್ಸರ್ ಇಲ್ವಲ್ಲ ಅಲ್ಲಿ. ಒಟ್ಟಲ್ಲಿ ಕ್ವಶನ್ ಇದಲ್ಲ, ಹಿಂಗೆ ನೋಡ್ಕೊಂಡ ಹೇಳ್ತಾರೆ. ಫೋನೇ ಕೊಡ್ತೀವಿ, ಮಾತಾಡ್ಕೊಂಡು ಹೇಳು. ಓಕೆ, ಹಿಂದೆ ಒಂದು ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೇ. ಪರವಾಗಿಲ್ಲ. ಓಕೆ, ಈ ಕ್ವಶನ್ ಪಕ್ಕ ಆನ್ಸರ್ ಮಾಡ್ತಾರೆ ನಮ್ಮಮ್ಮ. ನಾನ್ ಹುಟ್ಟಿದ ಟೈಮ್ ಯಾವಾಗ? ಎಷ್ಟು ಗಂಟೆಗೆ ಹುಟ್ಟದೆ? ಯಾವ ದಿನ ಹುಟ್ಟದೆ? ಬೆಳಗ್ಗೆ 5:30ಗೆ ಹುಟ್ಟಿದೆ. ಯಾವ ದಿನ? ಸೋಮವಾರ. ನಾನೆಲ್ಲ ಹುಡ್ಸಿದ್ದು, ನಂಗೆ ಗೊತ್ತಿಲ್ಲ. ನಿಮ್ಮ ಅಮ್ಮನೇ ಹುಡ್ಸಿದ್ದು, ನಿಮ್ಮ ಅಮ್ಮಂಗೆ ಗೊತ್ತಿರುತ್ತೆ. ಅಯ್ಯೋ ನಾನೇನು ಕೇಳಿದ್ರೆ ಶಶಿ ಪ್ಲೀಸ್ ಬಿಹೇವ್. ಅಯ್ಯೋ ನಿಮ್ಮಮ್ಮ ಹುಡ್ಸಿರೋದು ನಿಮ್ಮ ಅಮ್ಮಂಗೆ ಗೊತ್ತಿರುತ್ತೆ. ಶಶಿ ಬಿಹೇವ್. ನನ್ನ ಹತ್ರ ಅಕಸ್ಮಾತ್ 1 ಕೋಟಿ ಇರ್ತಿದ್ರೆ ನಾನು ಫಸ್ಟ್ ಏನ್ ಬೈ ಮನೆ ಮಾಡಿ? ತಗೊಂತೀಯ? ನಾನು ಫಸ್ಟ್ ಹೇಳಿದ್ದು ಮನೆ. ನಮ್ಮಮ್ಮನೂ ಹೇಳಿದ್ರು. ಸೊ 2 ಪಾಯಿಂಟ್ ಅವ್ರಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ
ಏನು ಗೊತ್ತಾ ಗೈಸ್ SMRಗೆ ಬ್ಲಾಗ್ ಮಾಡಿ ಅಭ್ಯಾಸ ಇದೆ. ಸೊ ಅವ್ರಿಗೆ ಗೊತ್ತು ಫಾಸ್ಟ್ ಆಗಿರ್ಬೇಕು ಅಂತ. ನಮ್ಮಮ್ಮ ಫಾಸ್ಟ್ ಆಗಿರ್ಬೇಕು ಅನ್ನೋದಕ್ಕೆ ಏನ್ ಹೇಳ್ಬೇಕು ಅಂತ. ನಾನು ಮಾತಾಡ್ಬೇಕಾದ್ರೆ ದಯವಿಟ್ಟು ಮಾತಾಡಬೇಡಿ, ನನಗೆ ಇಂಟರಪ್ಟ್ ಮಾಡಬೇಡಿ, ನಾನು ಮರ್ತೋಗುತ್ತೆ ದಯವಿಟ್ಟು. ನಮ್ಮ ಮಮ್ಮಿಗೆ ಏನಂದ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಹೆಂಗೆ ಆನ್ಸರ್, ಅಂದರೆ ಫಾಸ್ಟಾಗಿ ಬರ್ತಿಲ್ಲ, ಅವ್ರು ಆರಾಮಾಗಿ ಆನ್ಸರ್ ಮಾಡ್ತಾರೆ. ಬಿಕಾಸ್ ಹೂ ನೋಸ್ ಮಿ ಬೆಟರ್, ಐ ಗೆಸ್ ಅವ್ರದ್ದು ಫಸ್ಟ್ ಟೈಮ್. ಅದಕ್ಕೆ ಅವ್ರು ನಿಧಾನ ಕೇಳಿದ್ರೆ ಸಿಂಗ ಅಂದ್ಬಿಡೋರು. ಮಾಮ್, ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಗೋಲ್ ಇವಾಗ ಸದ್ಯಕ್ಕಿರೋದ್ರಲ್ಲಿ? ಮನೆ. ಹೌದು, ಆವಾಗಲೇ ಹೇಳ್ಬಿಟ್ರಲ್ಲ ಮನೆ ಅಂದ್ಬಿಟ್ಟು ತಿರ್ಗಾ ಗೋಲ್ ಅಂತ ಕೇಳೋದೇನಿದೆ. ಅಂದೆ. ಓಕೆ ಆಂಟಿ ನೀವು ಡೈಲಾಗ್ ಹೇಳ್ಬೋದು ನೋಡಿ ಆಂಟಿ. ನನ್ನ ಹೆಸರು ಸಿಂಗ, ನಂಗೆ ಹುಟ್ಟಿರೋದು ಮಂಗ. ಓಕೆ. ಒನ್ ಫುಡ್ ಅಥವಾ ಏನೋ ಒಂದು ಥಿಂಗು ನಾನು ತಿನ್ನಕ್ಕೆ ಆಗಲ್ಲ ಅಂದ್ರೆ ಏನದು? ಆ ಥರ ಏನಿಲ್ಲ. ಆರದು ಪಾಟಿ. ತಿನ್ನಕ್ಕಾಗತ್ತಾ? ತಿನ್ನಕ್ಕಾಗಲ್ಲ, ಆಗಲ್ಲ ಅಲ್ಲ, ಪ್ರಾಕ್ಟಿಕಲಿ ಆಗಲ್ಲ. ಕರೆಕ್ಟಾಗಿ ಹೇಳ್ತಾ ಏನಲ್ಲ. ತಿಂತೀಯಾ? ಉಪ್ಪಿಟ್ಟು ನಿನ್ಗೆ ಇಷ್ಟ ಇಲ್ಲ. ಕರೆಕ್ಟ್. ನಮ್ಮಮ್ಮ ಗೈಸ್ ಸರಿ, ಹಂಗಾರೆ ಆರದು ಪಾಟಿ ತಿಂತಾಳೆ ಗೈಸ್. ಉಪ್ಪಿಟ್ಟು ಅಂದ್ರೆ ಇವಳಿಗೆ ಇಷ್ಟ ಇಲ್ಲ. ಸರಿ ಆಯ್ತು. ನನ್ನ ಬಗ್ಗೆ ಏನಾದರೂ ಇವಾಗ ಒಬ್ರೊಬ್ರು ಅಂತ ಕೇಳೋಣ ಗೈಸ್, ಜೊತೆ ಕೇಳೋದು ಬೇಡ. ಬಿಕಾಸ್ ಇಬ್ರು ಏನು ಮಾಡ್ತಾರೆ ಗೊತ್ತಾ, ಇವರು ಅವರು ಇವರು ಅಂತ ಕನ್ಫ್ಯೂಸ್ ಮಾಡ್ಕೋತಿದ್ದಾರೆ. ಫಸ್ಟ್ ಐ ಗೆಸ್ SMR ಆನ್ಸರ್ ಮಾಡಲಿ. ನನ್ನ ಬಗ್ಗೆ ನನಗೆ ಯಾವ್ದಾದ್ರು ಒಂದು ಓವರ್ ಥಿಂಕಿಂಗ್ ಇದೆಯಾ ಲೈಫಲ್ಲಿ? ನಿನ್ ಬಗ್ಗೆನಾ? ನನ್ನ ಲೈಫಲ್ಲಿ ನಂಗೆ ಯಾವ್ದಾದ್ರು ಓವರ್ ಥಿಂಕಿಂಗ್ ಇದೆಯಾ? ಯಾವಾಗಲೂ ತಿಂತಾ ಇರಬೇಕು ಅಂತ ಓವರ್ ಥಿಂಕಿಂಗ್ ಇರುತ್ತೆ. ಅದು ಬಿಟ್ಟರೆ ನಿಂಗೆ ಏನು ಟೆನ್ಷನ್ ಆಯ್ತು ಲೈಫಲ್ಲಿ? ನಾನಿಲ್ವಾ? ಏನಿಲ್ಲ ಗೈಸ್, ನಾನೇ ಇದು ಮಾಡಬೇಕು, ನಾನಿಲ್ವಾ ಅಂತ ಡ್ರಾಮಾ ಮಾಡ್ತಾರೆ. ಎಂಥದಿಲ್ಲ, ಇದೇ ಮಾತು ಎಂಥದ್ದು ಇವ್ರಿಗೆ ನಾನಿದ್ದೀನಿ, ನನಗೆ ಅವ್ರಿದ್ದಾರೆ. ಬಟ್ ಹಾಗಂತ ಇವ್ರದೇ ಮಾತ್ರ ಹೇಳ್ಕೊತಾರೆ, ಆ ಥರ ಏನಿಲ್ಲ ಗೈಸ್. ನಿನಗೆ ಏನು ಕಷ್ಟನೇ ಇಲ್ಲ ನಾನಿಲ್ವಾ ಅಂತೆ. ಮನೆ ತಗೋತಿರೋದೆಲ್ಲ ಮಾಡ್ತಿರೋದು ನಾನು, ನಿಂಗೇನು ಕಷ್ಟ ಇಲ್ಲ ನಾನಿಲ್ವಾ. ಇವಾಗ ನಮ್ಮ ಅಮ್ಮಂಗೆ ಕೇಳೋಣ, ಓವರ್ ಥಿಂಕ್ ನಾನು ಯಾವ್ದಕ್ಕೆ ಜಾಸ್ತಿ ಮಾಡ್ತೀನಿ? ಓವರ್ ಥಿಂಕಿಂಗ್ ಅಂದರೆ ಅದೇ ನಾನಿರಲ್ಲ ಪ್ರಪಂಚನಲ್ಲಿ, ಏನಾಗ್ಬಿಡುತ್ತೋ ಅದೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀನಿ. ಯಾರಿರಲ್ಲ ನೀವು? ಸಾರಿ ಮಮ್ಮಿ. ಇಲ್ಲ, ಒಂದ್ಸರಿ ಹೇಳಿದಾರೆ ನನಗೆ, ಆ ಥರ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ, ನೀವಿಲ್ಲ ಅಂದರೆ ನಾನು ಹೆಂಗಿರ್ಬೇಕು ಅಂತ. ನಾನು ಅವಾಗ ಹೇಳಿದಲ್ಲ ಓವರ್ ಥಿಂಕಿಂಗ್ ಮಾಡಬೇಡ, ಮಲ್ಕೋ ಆರಾಮಾಗಂತ. ಸೊ ಅದೊಂದು ಓವರ್ ಥಿಂಕಿಂಗು. ಸೊ ಚೆನ್ನಾಗಿತ್ತು, ಶಾರ್ಟಾಗಿ ಮಾಡಿದ್ದೀನಿ ಇದು, ಹೂ ನೋಸ್ ಮಿ ಬೆಟರ್ ಅಂತ. ಸೊ ನಮ್ಮ ಮಮ್ಮಿ ಸ್ವಲ್ಪ ಲೇಟಾಗಿ ಹೇಳಿದ್ರು ಆನ್ಸರು, ಇವ್ರು ಸ್ವಲ್ಪ ಕ್ವಿಕ್ಕಾಗಿ ಹೇಳಿಬಿಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬ್ಲಾಗಿಗೆ ಬಂದಿದ್ದಕ್ಕೆ ಇಬ್ರಿಗೂ ಥ್ಯಾಂಕ್ ಯು ಗೈಸ್. ಇವಾಗ ರೆಡಿ ಆಗಿ ಹೋಗೋಣ, ಟೈಮ್ ವೇಸ್ಟ್ ಜಾಸ್ತಿ ಮಾಡೋದು ಬೇಡ. ಗೈಸ್ ನಾನು ಔಟ್ಫಿಟ್ ಎಲ್ಲ ಬರೋವರೆಗೂ, ಲೈಕ್ ಎಲ್ಲ ಹೇರ್ ಅವರೆಲ್ಲ ಬರೋವರೆಗೂ ನಾನು ಒಂದು ಸ್ಮಾಲ್ ವಿಲ್ಲಾ ಟೂರ್ ಮಾಡಿಬಿಡ್ತೀನಿ. ಸೊ ಇಷ್ಟು ನೀವು ನೋಡಿದ್ದೀರಾ, ಇವಾಗ ಮೇಲಿಂದ ತೋರಿಸ್ತೀನಿ ಒಂದ್ಸಲ, ಬನ್ನಿ ಲೆಟ್ಸ್ ಗೋ. ಓಕೆ ಡನ್. ಇಲ್ಲ ನೀವು ಮಾಡಂಗಿದ್ರೆ ನೀವು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾ ಗೈಸ್, ಕ್ಯಾಮ್ರಾ ಇಟ್ಕೊಳ್ಳೋಕೆ ಬೇಜಾರಾಗುತ್ತೆ. ಹೆಲ್ಮೆಟ್ ಮೇಲೆ ಆಬ್ವಿಯಸ್ಲಿ ಅವಳು ಏನು ತೋರಿಸಲ್ಲ. ಅಟ್ಲೀಸ್ಟ್ ಆ ಟೈಮಲ್ಲಿ ನನ್ನ ಮಕ್ಕಳು $4 ಲಕ್ಷದ ವಾಚ್ ಆಗಿದೆ. $4 ಲಕ್ಷದ ವಾಚ್ ಚೆನ್ನಾಗಿ ಅಂತಿದ್ದಲ್ಲ, ಸಾಲಾಗಂತ ಔಟ್ಫಿಟ್ ಇನ್ನು ಆಗ್ತದೆ. ಸೊ ಗೈಸ್ ಇದು ನಿಮ್ಮ ರೂಮಾ? ಹೋಗ್ಬೋದಾ? ಓಕೆ. ಸೊ SMR ರೂಮ್ಗೆ ಎಂಟ್ರಿ ಆಗ್ತೀನಿ. SMR ಇರೋ ರೂಮ್, SMR ರೂಮ್ ಅಲ್ಲ, ವಾಟ್ ಎವರ್. ಹಿಂಗೆ ಮಾಡ್ಬಿಡ್ತೀನಿ, ತಲೆ ಕೆಟ್ರೆ ಯಾವತ್ತಾದ್ರು. ನಡಿ. ಏನು ರೂಮು ಚೆನ್ನಾಗಿದೆಯಾ? ವಾವ್, such a beautiful room. ನೋಡ್ರಿ ಸಾಕಾಗಿದೆ. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಇದೆಲ್ಲ ಇದೆ ನೋಡ್ರಿ, ಈ ತರ ಬೆಡ್ ಇಂದ ಈ ತರ ಮಲಗೋದು, ಆಮೇಲೆ ಕೆಳಗಡೆ ಎಲ್ಲ ಬೆಡ್. ಜಕೂಸಿ ಎಲ್ಲ ಎಲ್ಲಿದೆ? ಜಕೂಸಿ ಎಲ್ಲಿರುತ್ತೆ? ನೀನಲ್ವಾ ನೀವು ಜಕೂಸಿ? ಎಲ್ಲಿರುತ್ತೆ ಜಕೂಸಿ? ಇಲ್ಲಿಲ್ವಾ? ಬಾತ್ರೂಮ್ ಅಲ್ಲಿ ಇರುತ್ತೆ ಜಕೂಸಿ. ಆ ಬೆಡ್ರೂಮ್ ಬೆಡ್ ಮೇಲೆ ಏನಕ್ಕಿರುತ್ತೆ ಜಕೂಸಿ? ಬೆಡ್ರೂಮ್ ಅಲ್ಲಿ ಇದೆಯಾ? ಹಾ, ಬೆಡ್ರೂಮ್ ಅಲ್ಲ, ಬಾತ್ರೂಮ್. ಓಕೆ ಲೆಟ್ಸ್ ಗೋ ಗೈಸ್. ನನ್ನ ರೂಮ್ ಅಲ್ಲಿ ನನ್ನ ಜಕೂಸಿ ಇಷ್ಟ ಅಂತ ಆನ್ ಮಾಡು. ಎಲ್ಲಿದೆ ಜಕೂಸಿ? ಓ ಮೈ ಗಾಡ್, ಓ ಮೈ ಗಾಡ್. ಏಕೆ ಅಂತ ಕೇಳು. ಏಕೆ? ಮೇಲ್ಗಡೆ ಓಪನ್ ಐತೆ ಅಂದ್ರೆ ಅರ್ಥ ಆಗಿಲ್ಲ. ಏನ್ ಬೀಳುತ್ತೆ? ಬೀಳಲ್ಲ, ಹಾ, ಬಟ್ ಅಲ್ಲಿ ಓಪನ್ ಇದೆ. ಪಲ್ಲಿ 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 ಬಿಡು. ಇಲ್ಲ ಮೇಲ್ಗಡೆ ಇಲ್ಲಿ ಫುಲ್ ಓಪನ್ ಇದೆ. ಇದು ನೀರು ಬರುತ್ತಾ ಇಲ್ಲಿ? ಬರುತ್ತೆ. ಇವಾಗ ನಿನ್ ಬರ್ಡೇ ಆದ್ಮೇಲೆ ಬಂದು ಕುತ್ಕೊಂತೀನಲ್ಲ ಇಲ್ಲ ನಾನು. ಹಾ, ಕ್ರೇಜಿ. ಸಾಗರ ಅಂತ ಕುತ್ಕೊಂಡ್ಬಿಡು. ಸಾಗರ ಅಂತ ಕುತ್ಕೊಳ್ಳಲ್ಲ, ನಾರ್ಮಲ್ ಆಗಿ ಕುತ್ಕೊಳ್ಳ. ಸೊ ಸಾಕದಾಯ್ತಾ? ನನ್ನ ಶೂ ನೋಡ್ತೀಯಾ? ಬಿಡೆ ಅಂತ ಹೇಳ್ತೀನಿ, ನಾನು ಬೋರ್ಡ್ ಇವತ್ತು. ಒಡೆ ಅಲ್ಲಿ ನನ್ನ ಶೂ ನೋಡು. ಓಕೆ ಗೈಸ್, SMR ಶೂಸ್ ಓಪನ್ ಮಾಡೋಣ. ಕ್ಯಾನ್ ಐ ಸಿಟ್ ಹಿಯರ್? ಎಸ್. ಓಕೆ ಪ್ಲೀಸ್ ಏನು ಹೇಳ್ಬೇಡ ಜನರಿಗೆ. ಅಯ್ಯೋ. ಓಕೆ
ಈ ಥರನಾ? ಯಾವ ಬ್ರ್ಯಾಂಡ್ ಇದು? ತೆಗಿ. ಸಿಮ್ರಾ. ಓಕೆ. ಓ ಮೈ ಗಾಡ್ ಗೈಸ್, ಬಟ್ಟೆ. ಓ ಇದೇನಿದು? ಅದು ಅದಕ್ಕೆ ಹಾಕಕ್ಕೆ ಬ್ಯಾಗ್ ಕೊಟ್ಟಿರ್ತಾರೆ. ಒಳ್ಳೆ ಗುಚಿ ಫೀಲಿಂಗ್ ಕೊಡ್ತಿದಾರ. ಹಾಂ ತೆಗೆದು ನೋಡಾಯ್ತು. ಓ ಮೈ ಗಾಡ್, ಓ ಮೈ ಗಾಡ್. ಏನು ಸೈಜು? 9. ಒಂದ್ಸಲ ಹಾಕಿ ನೋಡ್ತೀನಿ. ಇಷ್ಟ ಆಗುತ್ತೆ ಅದ್ರ ಕೆಳಗಡೆ ನೋಡಿ ಫಸ್ಟು. ಓ ಮೈ ಗಾಡ್, ಅಲ್ಲೇ ತಗೊಂಡಾ ಅವ್ರ ಹತ್ರನೇ ಮ್ಯಾಟ್ ಪ್ಲೀಸ್? ಸಕ್ಕದಾಗಿದೆ. ಇದು ಶೋಕೇಶ್ ಶೂ ತರ ತಗೊಬೇಕು, ಇದು ಒರಿಜಿನಲ್ ಸಿಗಲ್ಲ. ಉಲ್ಟಾ ಹಿಂಗೆ ಇಟ್ಬಿಡ್ಬೇಕು ಮನೆಗೆ. ಅಂದ್ರೆ ನಾನು ಇದಕ್ಕೆ ಹಾಕಕ್ಕೆ ಎಲ್ಲರೂ ಲಯನ್ನ ಇಲ್ಲಿ ಹಾಕೋತಾರೆ, ಇಲ್ಲಿ ಹಾಕೋತಾರೆ, ಇವರು ಕಾಲು ಕೆಳಗೆ ಹಾಕಿದ್ದಾರೆ. ಅಂದ್ರೆ ಲಯನ್ ಇದಂತ ಅಲ್ಲ, ಒರಿಜಿನಲ್ ಆ ಟೈಮ್ನಲ್ಲಿ ನಮಗೆ ಸಿಗಲ್ಲ. ಸೊ ಶೋಕೇಸ್ ಪೀಸ್ ತರ ಅನ್ಕೊಬೇಕು ಇದನ್ನ. ಕ್ರೇಜಿ ಶೋಕೇಸ್ ಪೀಸು, ಚೆನ್ನಾಗೈತೆ, ಹಾಕೊಂಡ್ರು ಸಗದ ಕಾಣುತ್ತೆ ನನಗೆ. ಇವತ್ತು ಔಟ್ಫಿಟ್ ಹಾಕ್ತೀನಿ. ನನ್ನ ಔಟ್ಫಿಟ್ ಇಲ್ಲೇ ಐತಲ್ಲ, ಅದೊಂದು ಶೂ ಇಲ್ಲೇ, ಶರ್ಟು ಪ್ಯಾಂಟ್ 2 ಐತೆ. ಕ್ರೇಜಿ ಶಾಪಿಂಗ್ ಅಪ್ಪ, ಸಖತ್ತಾಗಿ ಮಾಡಿದ್ರು. ನಡಿ ವಿಲಾ ಟೂರ್ ಮಾಡಿ, ನೀನು ಇಲ್ಲೇ ಕುತ್ಕೊಂಡ್ಬಿಟ್ಟಲ್ಲ. ನಾನೆಲ್ಲ ಮಾತಾಡ್ಬಿಡ ನನ್ನ ಬೋರ್ಡ್ ಇವತ್ತು ಅಂತ. ನಾನು ಸ್ವಲ್ಪ ರೆಸ್ಪೆಕ್ಟ್ಫುಲಿ ಮಾತಾಡು. ನನ್ನ ಕಲೇಶ್ ಮಾಡಿಬಿಟ್ರೆ ನೈಟ್ ಎಲ್ಲ ನೀವು ಮೆಂಟಲ್ ಪೀಸ್ ಹಾಳು ಮಾಡಿಬಿಡ್ತೀನಿ, ಏನೋ ಹಾವ ಅಂತ. ಸೊ ಗೈಸ್, ನೀನು ಜಗಳ ಮಾಡಿಲ್ಲ ಅಂದ್ರೆ ನಾನು ಮೆಂಟಲ್ ಪೀಸ್ ಹಾಳು ಮಾಡ್ತೀವಿ, ಅದರಲ್ಲೇನಿಲ್ಲ. ಗೈಸ್ ಒಟ್ನಲ್ಲಿ ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ವಿಲ್ಲಾ. ನಾನು ನೋಡಿರೋದ್ರಲ್ಲೇ ದ ಬೆಸ್ಟ್ ವಿಲ್ಲಾ ಅಂದರೆ ಐ ಗೆಸ್ ಇಷ್ಟು ಚೆನ್ನಾಗಿ ಒಳಗಿಂದ ಎಲ್ಲ ವಿಲಾಸು ಚೆನ್ನಾಗಿರುತ್ತೆ, ಬಟ್ ಇದು ತುಂಬ ಜಾಸ್ತಿ ಚೆನ್ನಾಗಿದೆ. ಯಾ, ಇಟ್ಸ್ ಸೋ ಬ್ಯೂಟಿಫುಲ್. ಓ ಮೈ ಗಾಡ್, ಚೆನ್ನಾಗಿದೆ, ಸೋ ನೈಸ್. ಇನ್ನು ಆಚೆ ಎಲ್ಲ ತೋರಿಸೋದೈತೆ, ಫುಲ್ ಗಿಲ್ಲೆಲ್ಲ ಬರುತ್ತಲ್ಲ. ಇದು ಓಪನ್ ಆಗುತ್ತೆ, ಇದು ಬಾಲ್ಕನಿ ಓಪನ್ ಆಗುತ್ತೆ. ಬಡೆ ಡೆಕೋರೇಷನ್ ಆಗ್ತದೆ. ಸಾಗರ ಸರ ಸಾಕಾಗಿದೆ ವಿಲ್ಲ. ನಾನು ಡೆಕೋರೇಷನ್ ನೋಡೋಲ್ಲ ಗೈಸ್, ಯಾಕಂದ್ರೆ ನಂದು ಎಕ್ಸೈಟ್ಮೆಂಟ್ ಅಲ್ಲಿ ಬೇರೆನೇ ಎಕ್ಸ್ಪ್ರೆಷನ್ ಬರುತ್ತೆ. ಡೋಂಟ್ ವರಿ, ನಿನ್ನ ಡೆಕೋರೇಷನ್ ಅದೆಲ್ಲ ಇನ್ನ ಫುಲ್ ಆಗ್ಬೇಕು. ನಾನು ನೋಡಲ್ಲ, ಅಲ್ಲಿ ಆ ಕಡೆ ನೋಡೋದೇ ಇಲ್ಲ, ಬಿಕಾಸ್ ನನ್ನ ಎಕ್ಸ್ಪ್ರೆಷನ್ ಶಾಕ್ ಆಗ್ಬಿಡ್ತಾರೆ. ಮಾತಾಡ್ತಾ ಇದ್ದಾವೆ, ಗಮನ ಕೊಡೋದು ಬೇಡ ನಾವು. ನಾನು ನಿಮಗೆ ಇನ್ನ ವ್ಯೂ ತೋರಿಸ್ತೀನಿ ಚೆನ್ನಾಗಿರೋದು. ಸರಿ ನೋಡ್ರಿ. ಹಾಗಾದ್ರೆ ನಾನು ಚೆನ್ನಾಗಿಲ್ವಾ? ನೀನು ಚೆನ್ನಾಗಿದೀಯಾ? ಅಲ್ಲ, ನೀನು ನನ್ನ ಇಗ್ನೋರ್ ಮಾಡ್ತಿದ್ದೆ. ನಾನು ಮಾತಾಡೋದೇ ಇಲ್ಲ ನಿನ್ನ ಹತ್ರ. ಏನ್ ಮಾಡಲ್ಲ? ಮಾತಾಡಲ್ಲ. ಯಾಕೆ? ಸುಮ್ಮನೆ. ನೋಡ್ರಿ ಗೈಸ್, ಆಚೆ ಕಡೆ ಪೂಲ್ ಇರೋದು ಸಕ್ಕದಾಗೈತೆ. ಪೂಲ್ ಲಿವಿಂಗ್ ಏರಿಯಾ ಎಲ್ಲ ತೊಗೊಂಡು ನೋಡೋಕೆ ಸೂಪರ್ ಆಗೈತೆ. ಹುಡುಗರೆಲ್ಲ ಚಿಲ್ ಮಾಡ್ತಾರೆ, ಅಲ್ಲಿ ಡೆಕೋರೇಷನ್ ಆಗ್ತೈತೆ. ಏನು ಒಂದು ಬಲೂನೇ ಇಲ್ಲ, ಎಲ್ಲ ಫ್ಲವರ್ಸ್ ಅಲ್ಲೇ ಮಾಡಿಸಿರೋದ. ಫುಲ್ ಫ್ಲವರ್ಸ್, ರಿಚ್ನೆಸ್ ಕಾಣಬೇಕು. ಏನಂತೀಯ? ಕ್ರೇಜಿ, ಸೋ ಬ್ಯೂಟಿಫುಲ್. ವಾಟ್ ಐ ಫೀಲ್ ಇಸ್ ಬಲೂನು ಮಕ್ಳದ್ದು ಆಗೋಯ್ತು. ಇವಾಗ ಏನಾದರೂ ಡಿಫ್ರೆಂಟ್ ಆಗಿ ಮಾಡಿಸ್ಬೇಕು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ, ಅಂದ್ರೆ ಏನಾದ್ರು ವೆರೈಟಿ ಆಗಿ ನೋಡೋಕೆ ವೆರೈಟಿ, ಕರೆಕ್ಟ್ ಪಾಯಿಂಟ್. ಸೊ ಸಮಥಿಂಗ್ ಎಲ್ಲರೂ ಮಾಡ್ತಿರುತ್ತೆ. ನಾನು ಆ್ಯಕ್ಚುಲಿ ನಿಮ್ಮ ಬರ್ಡೇಗೆ ಬಲೂನ್ ಹಾಕ್ಸಿರಲಿಲ್ಲ. ಇತ್ತು ಬಲೂನ್ ಹಾಕ್ಸಿರ್ಲಿಲ್ಲ. ಇತ್ತು ಎಲ್ಲಿತ್ತು? ಇರ್ಲಿಲ್ವಾ? ಬಲೂನ್ ಹಾಕ್ಸೇ ಇರಲಿಲ್ಲ ನಾನು. ಇದಿರ್ತಿದ್ದು ಗ್ರಾಸ್ ಟೈಪ್ ಅಲ್ಲಿದೆ ನೋಡಿ, ಆ ಗ್ರಾಸ್ ಟೈಪ್ ಆ ಥರ ಏನೋ ಇತ್ತು, ಸ್ವಲ್ಪ ಇತ್ತು. ಹಿಂದ್ಗಡೆ ಬಾನ್ ಫೈರ್ ಎಲ್ಲ ಹಾಕ್ಬೋದು. ಹಾಂ, ಅದೆಲ್ಲ ಐತೆ. ವಿಲ್ ಎಂಜಾಯ್ ಟುಡೇ ಹಾಗಾದ್ರೆ. ಎಸ್, ನಾನು ಮಲ್ಗಲ್ಲ. ನಾನು ಇವತ್ತು ಫೈನಲಿ ಡಿಸೈಡ್ ಮಾಡಿದ್ದೀನಿ ಗೈಸ್. ಹೆಂಗೆ ಗೊತ್ತಾ, ಇಷ್ಟು ಸಲ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ವಿ, ಎಲ್ಲೆಲ್ಲಿ ಮಾಡಿದ್ವಿ, ಅಲ್ಲೆಲ್ಲ ಏನಾಗ್ತಿತ್ತು ಅಂತ ಅಂದರೆ, ನಮಗೆ ಪೂಲಿಗೆ ನಾನು ಇಳಿತಾನೆ ಇರಲಿಲ್ಲ. ಪೂಲಿಗೆ ಹಿಡಿತೀಯತ್ತು? ಇವತ್ತು ಇಳಿತೀನಿ. ಸಕ್ಕತ್ತಾಗೈತೆ ಪೂಲ್. ಇಳಿಯೋದಕ್ಕಾಗಲ್ಲ. ಇರಲಿ ಬಿಡು, ತೊಂದರೆ ಇಲ್ಲ. ಇವಳಿಗೆ ಹೊಟ್ಟೆ ನೋವಿದೆ, ಅದಕ್ಕೆ ಇವಳು ಇಳಿಯೋಕ್ಕಾಗಲ್ಲ. ಬಟ್ ನಾನು ಇಳಿತೀನಿ ಇವತ್ತು. ಫುಲ್ ಜಾಲಿ 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 ಎಲ್ಲ ಜಾಲಿ. ಸೊ ಗೈಸ್, ಇವಾಗ ಬನ್ನಿ ಹೋಗೋಣ. ನಾವು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೋ. A few moments later. ಗೈಸ್, ಸ್ವಲ್ಪ ರೂಮ್ ಟೂರ್ ಕೊಡ್ತೀನಿ ನೋಡಿ ಗೈಸ್. ಸಕ್ಕತ್ತಾಗಿದೆ ರೂಮು. ಜಸ್ಟ್ ಲುಕ್ ಇಟ್ ದಿ ರೂಮ್. ಆಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ. ನೋಡಿ ಗೈಸ್, ಸಕ್ಕತ್ತಾಗಿದೆ ರೂಮ್ ಮಾತ್ರ. ಸೊ ನಾನು ಯಾಕೆ ಈ ಬಟ್ಟೆಲಿ ಬಂದಿನಿ ಅಂತ ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆ ನಾನು ಈ ಥರ ಬಂದಿದ್ದೀನಿ ಅಂತ ಅಂದರೆ ಗೈಸ್, ನನಗೆ ರೆಡಿ ಆಗೋದು ಇದೆಲ್ಲ ಇಷ್ಟ ಆಗಲ್ಲ. ಅದು ಹೇಗಿದ್ರೆ ಇವಾಗ ರೆಡಿ ಆಗಬೇಕಲ್ವಾ. ಸೊ ಅದಕ್ಕೆ ನಾರ್ಮಲಾಗಿ ಬರೋಣ. ನನಗೆ ಕಂಫರ್ಟಬಲ್ ತುಂಬ ಮುಖ್ಯ. ನಾನು ಕಂಫರ್ಟಬಲ್ ಆಗಿರಬೇಕು, ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಈ ಥರನೇ ಬಂದಿದೆ, ನಾರ್ಮಲಾಗಿ ಬರೀ ಲಿಪ್ಸ್ಟಿಕ್ ಹಚ್ಕೊಂಡು. ಸೊ ರೆಡಿ ಆಗೋಣ. ನಾನೇ ರೆಡಿ ಆಗೋದು ಇವತ್ತು ಫುಲ್ಲು. ಸೊ ಬನ್ನಿ, ಲೆಟ್ಸ್ ಗೋ ಗೈಸ್. ಸೊ ಇವಾಗ ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ದ ಥಿಂಗ್ ಇಸ್, ನಾನು ಮೇಕಪ್ ಮಾಡಿದ್ದೀನಿ ಗೈಸ್. ಮೇಕಪ್ ಅಂದರೆ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ, ಬಟ್ ಇನ್ನು ಲೆನ್ಸ್ ಹಾಕೊಂಡಿಲ್ಲ ನಾನು. ಸೊ ನಾನು ಇವಾಗ ಲೆನ್ಸ್ ಹಾಕೊಂಡ್ರೆ ಏನಾಗುತ್ತೆ, ನಾನು ಯೂಶ್ವಲಿ ಸನ್ಸ್ಕ್ರೀನ್ ಹಾಕೋತೀನಿ. ಮೇಕಪ್ ಯಾರು ಸನ್ಸ್ಕ್ರೀನ್ ಹಾಕೊಳ್ಳಲ್ಲ. ಸನ್ಸ್ಕ್ರೀನ್ ಹಾಕಿದ್ಮೇಲೆ ಇದು ಹಾಕೋದು ತುಂಬ ಕಷ್ಟ ಗೈಸ್.
ಕಣ್ಣೀರೆಲ್ಲ ಹಿಂಗೆ ಇಳಿದು ಬಂದ್ಬಿಡುತ್ತೆ. ಸೊ ದಟ್ ಈಸ್ ದಿ ಪ್ರಾಬ್ಲಮ್. ಸೊ ಅದಕ್ಕೆ ಇವಾಗ ಹಾಕೋಬೇಕು, ಬೇಗ ಬೇಗ ಹಾಕೊಳ್ಳೋಣ ಲೆನ್ಸು. ಲೆಟ್ಸ್ ಗೋ ಗೈಸ್. ಸೊ ಇವಾಗ ಜಸ್ಟ್ ಮೇಕಪ್ ಆಗಿದೆ. ಸೊ ಮೇಕಪ್ ಆಗಿದೆ, ಇವಾಗ ಕ್ಲಾತ್ಸ್ ಹಾಕೋಬೇಕು. ಬೇಗ ಬೇಗ ಚೇಂಜ್ ಮಾಡ್ಕೊಬೇಡ. ಹೇರ್ ಸ್ಟೈಲು ಮೇಕಪ್ ಎಲ್ಲ ಪರ್ಫೆಕ್ಟ್. ಹತ್ರದಿಂದ ತೋರಿಸ್ತೀನಿ ನೋಡಿ, ಸಾಕಾಗಿ ಕಾಣಿಸ್ತದೆ. ಬೇಗ ಬೇಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ಟೈಮ್ 11:40 ಸಮಥಿಂಗ್ ಆಗಿದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಫೋಟೋ ಶೂಟ್ ಇದೆ, ಹೋಗೋಣ. ಗೈಸ್ ಇವ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಇವರು ನಮ್ಮ ಮಮ್ಮಿ ಹತ್ರ ಆಲ್ಮೋಸ್ಟ್ ಲೈಕ್ 8 ವರ್ಷದ ಹಿಂದೆ ಶಿ ವಾಸ್ ಕಮಿಂಗ್ ಟು ಅವರ್ ಸಲೂನ್ ಆಯ್ತಾ. 8 ವರ್ಷದ ಹಿಂದೆ. ಪ್ರಪಂಚ ಎಷ್ಟು ಚಿಕ್ಕದಿದೆ ಅಂದ್ರೆ, ನಾನು ಅವ್ರಿಗೆ ಒಂದು ಇವೆಂಟ್ ಅಲ್ಲಿ ಯಾವ್ದೋ ಇವೆಂಟ್ ಅಲ್ಲಿ ಮೀಟ್ ಆಗಿದ್ದೆ. ಅದಾದ್ಮೇಲೆ ನಮ್ಮ ಅಮ್ಮಂಗ್ ಗೊತ್ತಾಯ್ತು ಅವ್ರಿ ಲಕ್ಷ್ಮೀ ದೇವಿ ಅಂತ. ಸೊ ಇವತ್ತೇ ಮೀಟ್ ಆಗಿರೋದು. 9 ವರ್ಷದ ಹಿಂದೆ ನಮ್ಮ ಮಮ್ಮಿ ಹತ್ರ ಬರ್ತಿದ್ರು ಅವರು. ನಾನು ಹೇಳಿಲ್ವ ನಿಮ್ಗೆಲ್ಲ ಅವ್ರು ಎಷ್ಟು ಡಾಲ್ ತರ ಇದಾರೆ, ನೀವ್ ನೋಡಿದ್ರೆ ಖುಷಿ ಪಡ್ತೀರಾ ಅಂತ. ಎಷ್ಟು ಹೆಂಗಾಗಿದಾರೆ ನೋಡಿ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ. ಇವರೆಲ್ಲ ನನ್ನ ಸ್ಟೂಡೆಂಟ್ಸ್, ಅವರೆಲ್ಲ ನನ್ನ ಸ್ಟೂಡೆಂಟ್ಸ್. ನೀವೇನ್ ಹೇಳಿದ್ರಿ ಅದೇ ಮಾಡಿದ್ರಿ, ನಂಗೆ ತುಂಬಾ ಖುಷಿ ಆಗ್ತದೆ. ನಿಜವಾಗ್ ತುಂಬಾ ಖುಷಿ ಆಗ್ತದೆ. ನಿಜವಾಗ್ಲೂ ನನ್ ಜೊತೆ ಇವ್ರಿದ್ದಾಗ ಅವಾಗ ನನ್ನ ಎಷ್ಟು ಚೆನ್ನಾಗ್ ನೋಡ್ಕೊಂತಿದ್ರು ಅಂದ್ರೆ ಮಗಳ ತರಾನೇ ನೋಡ್ಕೊಂತ ಇದ್ರು. ನನ್ಗೆ ಅದನ್ನ ಈಗ್ಲೂ ಮರೆಯಕ್ಕಾಗಲ್ಲ. ಪ್ಯಾಂಪರ್ ಮಾಡ್ತಿದ್ರು. ಐ ಆಮ್ ಸೋ ಹ್ಯಾಪಿ ದಟ್ ಐ ಮೆಟ್ ಯು. ನಿಜ ಖುಷಿ ಆಗ್ತಿದೆ. ನನ್ಗೂ ತುಂಬಾ ಖುಷಿ ಆಗ್ತದೆ. ಅಂಡ್ ನಿಮ್ ಮಗಳು ನಾನಂತೂ ಅವಾಗಿಂದ ಯಾವಾಗ ಬರ್ತಾರ ಲಕ್ಷ್ಮಿ, ಯಾವಾಗ ಬರ್ತಾರ ಲಕ್ಷ್ಮಿ ಮಾಡಿ 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 ಬೇಜಾರು ಮಾಡ್ಬಿಟ್ಟೆ. ನಿಜವಾಗ್ಲೂ ನನ್ಗೆ ಇವತ್ತು ಸಿಮ್ರನ್ ಆಲ್ರೆಡಿ ಮೀಟ್ ಮಾಡಿದೀನಿ, ಬಟ್ ನಿಮ್ಮನ್ ಮೀಟ್ ಮಾಡೋದು ಇನ್ನೂ ಎಕ್ಸೈಟೆಡ್ ಆಗಿದೆ. ಗೊತ್ತಲ್ಲ, ನೀನ್ ಚಿಕ್ಕವಳಿದ್ದಾಗ ನೋಡಿದ್ಯಲ್ಲ ಅಂದ್ರೆ, ಇಲ್ಲ ಮಮ್ಮಿ ನಾನ್ ನೋಡಿಲ್ಲ. ನೋಡಿದಾಳೆ ತಾನೇ ನನ್ಗೆ ಇವ್ರನ್ನೆಲ್ಲ ಕೇಳಿ ನನ್ ಸಿಮ್ರನ್ ಆಕ್ಚುಲಿ ಹಿಂಗೆಲ್ಲ ಯಾರು ಅಷ್ಟು ಈಸಿಯಾಗಿ ಮಾತಾಡ್ಸಲ್ಲ. ಬಟ್ ಇವ್ರನ್ನ ನೋಡ್ದಾಗಿಂದ ಲೈಕ್ ನಾನ್ ಮೀಟ್ ಮಾಡ್ಬೇಕು ಅಂತ ನನ್ಗೆ ಆಸೆ ಇತ್ತು. ಅಂಡ್ ಮೀಟ್ ಮಾಡಿದಾಗ ಅಷ್ಟೇ ಎಕ್ಸೈಟೆಡ್. ಅಂಡ್ ಶಿ ಇಸ್ ವೆರಿ ವೆರಿ ಸ್ವೀಟ್ ನೇಚರ್, ಸೇಮ್ ನಿಮ್ ತರಾನೇ. ಲೈಕ್ ಎಷ್ಟು ಕ್ಯೂಟ್ ಆಗಿ ನನ್ನ ಮಾತಾಡ್ಸಿದ್ರೆ ಗೊತ್ತಾ. ಐ ಆಮ್ ಸೋ ಹ್ಯಾಪಿ ದಟ್. Wish you many more advance happy returns of the day. Doll, Barbie doll. Thank you. You smell so good today. Thank you. You like it? Yeah, you look so beautiful. Thank you so much. ಗೈಸ್ 9 ವರ್ಷದ ನಂತರ ನಮ್ಮ ಮಮ್ಮಿಗೆ ಮೀಟ್ ಆಗಿದ್ದಾರೆ. ಹೆಂಗಿದ್ದೀರಾ ಹಂಗೆ ಇದ್ದೀರಾ. ಹೌದಾ ಅಕ್ಕ? 9 years ಬ್ಯಾಕ್ ಯಾವ ತರ ಇದ್ರಿ ಸೇಮ್ ಅಂತ. ನೀವು ಹಂಗೆ ಇನ್ನೂ ಹೆಂಗಾಗ್ಬಿಟ್ಟಿದ್ದೀರಾ. ಗೈಸ್ ಸೊ ಬೇಗ ಬೇಗ ರೆಡಿ ಆಗೋಣ ಗೈಸ್, ಲೇಟ್ ಆಗ್ತದೆ ಆಲ್ರೆಡಿ. ಲೆಟ್ಸ್ ಗೋ. You like it? Yeah, I love it. Thank you. Look down. ನಿಮ್ ಸಿಂಡ್ರಲ್ಲ ಹೆಂಗ್ ಕಾಣಿಸ್ತಾ ಇದಾರೆ? ಅಲ್ಲಿಂದಲೇ ಕೇಳ್ತಾ ಇದ್ದೀರಾ ನೀವು? ಹೆಂಗಾರು ಚೆನ್ನಾಗಿ ಕಾಣ್ತಾಳೆ. ಇವತ್ತು ಅವ್ರು ನಿಮ್ ಎಕ್ಸೈಟ್ಮೆಂಟ್ ನ ನೋಡಕ್ ಇಷ್ಟ ಪಟ್ಕೊಂಡ್ ಕರೀತೀವಿ ಪಾಪ. ಚೆನ್ನಾಗಿದೆ. I love my birthday. You love it? I feel like I'm the princess. Yes, guys. you're really the princess. How you feeling, princess? I feel so good. You're really princess. Thank you. Slowly you're getting everything. Thank you so much. Tell me something. Tell me something. It's my birthday today. That is something. Guys, ಸುಸ್ತಾಗೋಯ್ತು. ಫೋಟೋ ಶೂಟ್ಸ್ ಎಲ್ಲ ಮಾಡಿ ಅಂತ ಇಲ್ಲಿ ಬಂದು ಹಿಂಗೆ ಕುತ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಎಷ್ಟು ಸಗದಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು. ಯಾರಿಗೆ ಥ್ಯಾಂಕ್ ಯು, ಇವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಅವ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ದೀದಿ ತುಂಬಾ ಕಷ್ಟಪಟ್ಟಿದ್ದಾರೆ. ಆಕ್ಚುಲಿ ಅವರು ಇವತ್ತು ಕಷ್ಟಪಟ್ಟು ಅಷ್ಟು ಒಳ್ಳೆ ನೇಚರ್ ಇರೋದಕ್ಕೇನೆ ಅವ್ರ ಮಗಳು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಇನ್ನೂ ಬೆಳೀರಿ. ಅದ್ರ ಪ್ರತಿಫಲನೇ ಸಿಮ್ರನ್. ಥ್ಯಾಂಕ್ ಯು. ಶಿ ಇಸ್ ಎ ಗಾಡ್ ಚೈಲ್ಡ್ ಫಾರ್ ಯು. ಥ್ಯಾಂಕ್ ಯು. ವೆರಿ ಇನ್ ಯೋರ್ ಲೈಫ್ ದೀದಿ. ನಿಮಗೆ ಸಿಗ್ಬೇಕಾಗಿರೋ ಆ ಒಂದು ಏನು ಲೈಫ್ ಅಲ್ಲಿ ಖುಷಿಗಳು ನಿಮ್ಮ ಮಗಳಿಗೆ ಸಿಕ್ಕಿದೆ. ಮೊದ್ಲು ನಾನು ಇವಳಿಗೆ ತಾಯಿ ಆಗಿದೆ, ಇವಾಗ ಇವಳು ನನ್ಗೆ ತಾಯಿ ಆಗಿದೆ. ಅಷ್ಟು ಥ್ಯಾಂಕ್ ಯು. ಬನ್ನಿಮ್ಮ ಊಟ ಮಾಡ್ಕೊಂಡು. ಗೋ 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 ಬಾಯ್ ಬಾಯ್. ಗೈಸ್ ನಾನು ಕೂತಿರೋದು ನೋಡಿ ಗೈಸ್, ಯಾವ ಥರ ಕೂತ್ಕೊಂಡಿದ್ದೀನಿ ನಾನು, ಯಾಕಂದ್ರೆ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅದಕ್ಕೆ.
No, I'm so happy. ಗಾಯ್ಸ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್. ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಅವ್ರು ಎಲ್ಲರೂ. ಬಟ್ ಇವ್ರನ್ನೆಲ್ಲ ನೋಡಿದ್ರೆ ಬೇಜಾರಾಗ್ತದೆ ಬಿಕಾಸ್ ಈ ಶಕ್ತಿಯಲ್ಲಿ ಅವ್ರನ್ನು ಸಾಂಗ್ ಬರ್ತಾ ಇದೆ. ಅಷ್ಟು 2 o'clock ಆಗೈತೆ. ಆಗಿದೆಲ್ಲ 2 o'clock. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಟೈಮ್ ಕೊಟ್ಟು ಇಷ್ಟೊತ್ತು ವೆಯ್ಟ್ ಮಾಡಿ ಇಲ್ಲಿ ತನಕ ಬಂದಿರೋದಕ್ಕೆ. ಅಂಡ್ ಹ್ಯಾಪಿ ಬರ್ಡೇ ಸಿಮ್ರಾನ್, ಒಳ್ಳೇದಾಗ್ಲಿ. ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟನೇ ಪಟ್ಟಿದೀಯಾ, ಇವಾಗೆಲ್ಲ ಇನ್ನ ಜಾಸ್ತಿ ಸಕ್ಸಸ್ ಸಿಗ್ಲಿ, ಜಾಸ್ತಿ ಬೆಳಿಲಿ, ಜಾಸ್ತಿ ಒಳ್ಳೇದಾಗ್ಲಿ. ಅಂಡ್ ಐ ಹ್ಯಾವ್ 3 gifts. ಸೊ ಫಸ್ಟ್ ಗಿಫ್ಟ್ ಒಂದು ಸ್ನೀಕರು. ಯಾವಾಗೋ ಸಿಮ್ರಾನ್ ಕೇಳಿದಾಗ ಅವ್ರ ಅಮ್ಮ ತಗೊಂಡೋಗೋದನ್ನೆಲ್ಲ ಮುಚ್ಚಿಕ್ತಾ ಇದೆ, ತೆಗ್ದಿಕ್ತಾ ಇದಾರೆ ನಮ್ಮಮ್ಮ ಅಂತ ಹೇಳ್ತಾ ಇದ್ರು, ಕಂಪ್ಲೇಂಟ್ ಹೇಳಿದ್ದು. ಅದಕ್ಕೋಸ್ಕರ ಒಂದು ಸ್ನೀಕರ್ ಕೊಡ್ತಾ ಇದೀನಿ. ಸೊ ದಿಸ್ ಇಸ್ ಫಾರ್ ಯು. ಓಪನ್ ಮಾಡಿ ನೋಡ್ತೀಯಾ? ಹಾಡು. ನಂಗೆ ಆಕ್ಟರ್ ಅಲ್ವಾ, ಬಾರ್ನ್ ಆಕ್ಟರ್ ನಾನು. ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆ. 100% ತುಂಬಾ ಚೆನ್ನಾಗಿದೆ. ಇಟ್ಸ್ ರಿಯಲಿ ನೈಸ್. ಎಷ್ಟು ಸೈಜ್? 6 ಆಗುತ್ತೆ, ನಂಗೆ ಗೊತ್ತಿಲ್ವಾ. ಚಿಕ್ಕ ವಯಸ್ಸಿನ ನನಗೆ ನನ್ನ ಸೈಜ್ 5 ಅಂತ. ನಮ್ಮ ಅಮ್ಮನ ಮೇಲೆ ಆಣೆಗೂ ನನ್ನ ಸೈಜ್ 5. ಏನ್ ಮಾಡೋಣ ಬಿಡು. ಗೈಸ್, ಸೊ ಇವಾಗ ನಮ್ಮಮ್ಮ ಎಲ್ಲ ಇಲ್ಲಿಂದ ಹೊರಡ್ತಾ ಇದಾರೆ. ನಾನು ಇವಾಗ ಒಂದು 1 hour ಅಲ್ಲಿ ಹೊರಡ್ಬಿಡ್ತೀನಿ. ಚೇಂಜ್ ಎಲ್ಲ ಮಾಡ್ಬೇಕು, ಇನ್ನೊಂದು ಸ್ವಲ್ಪ ಇದೆ. ಸೊ ಮಾತುಕತೆ ಇದೆ, ನೆಕ್ಸ್ಟ್ ಏನೋ ಪ್ಲಾನ್ ಮಾಡ್ತೀವಿ ಅದಕ್ಕೆ. ಸೊ ಬಾಯ್ ಎವ್ರಿಬಡಿ. ಬಾಯ್ ಮಾಮ, ಐ ಲವ್ ಯು ಗೈಸ್. ಎಷ್ಟು ಸಖತ್ತಾಗಿ ಕಾಣಿಸ್ತಾರೆ ನೋಡಿ ಗೈಸ್, ಇರೋ ಯಾವುದೋ ಮಹಾರಾಣಿ ತರ ಕಾಣಿಸ್ತಾರೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಎಲ್ರಿಗೂ. ಬಾಯ್ 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 ಮಾಮ, ಐ ಲವ್ ಯು. ಟೇಕ್ ಕೇರ್. ಬಾಯ್ 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 ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಪುಟ್ಟು, ಸಿ ಯು. ಬಾಯ್. ಬನ್ನಿ ಗೈಸ್, ಹೋಗೋಣ ಗೈಸ್. ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ನಾನಂತೂ ಬಟ್ಟೆ ಎತ್ಕೊಂಡು, ನನ್ನ ಹೀಲ್ಸ್ ಎತ್ಕೊಂಡು ಹೋಗ್ತದೆ. ಥ್ಯಾಂಕ್ ಯು. ಸೊ ಗೈಸ್, ಅಷ್ಟೇ ಇವತ್ತಿನ ಬ್ಲಾಗ್. ಐ ಹೋಪ್ ನೀವು ಇವತ್ತು ನನ್ನ ಬರ್ಡೇ ಎಂಜಾಯ್ ಮಾಡಿರ್ತೀರ ಅಂತ. ಸೊ ಇವತ್ತಿಗೆ ನನಗೆ ಥ್ಯಾಂಕ್ ಯು. ಇವತ್ತಿಗೆ ನನಗೆ 23 ವರ್ಷ. ಈ 23 ವರ್ಷದಲ್ಲಿ ನಾನು ಏನಾದರೂ ಕಲ್ತಿದ್ದೀನಂದರೆ ಅದು ಪ್ರಿಯಾರಿಟೈಸಿಂಗ್ ಮೈ ಸೆಲ್ಫ್. ಯಾಕಂದ್ರೆ ಅಂದರೆ ಮುಂಚೆ ನಾನು ಬೇರೆಯವ್ರಿಗೆಲ್ಲ ಪ್ರಿಯಾರಿಟೈಸ್ ಮಾಡ್ತಿದ್ದೆ. ತುಂಬ ಏನಂತಾರೆ, ಜಾಸ್ತಿ ಮೆಂಟಲ್ ಪೀಸ್ ಹಾಳು ಮಾಡಿಬಿಟ್ಟಿದ್ರು. ಬಟ್ ಇವಾಗ ಹೆಂಗಾಗಿದ್ದೀನಿ ಅಂದರೆ ನಾನು ಮಾತ್ರ ಇಂಪಾರ್ಟೆಂಟ್, ಹಂಗೆ ಬದುಕ್ತಾ ಇದ್ದೀನಿ ನಾನು. ಆ್ಯಂಡ್ ಇಟ್ ಇಸ್ ಆ್ಯಕ್ಚುಲಿ ನೈಸ್. ಎಲ್ಲರೂ ಹಂಗೆ ಬದುಕಬೇಕು. ನಾವು ಬೇರೆಯವ್ರನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದು ಅದೆಲ್ಲ ಕಮ್ಮಿ ಮಾಡೋಣ. ಇವತ್ತಿಗೆ 23 ವರ್ಷಕ್ಕೆ ನಾನು ಇದೇ ಕಲ್ತಿರೋದು. ಪ್ರಿಯಾರಿಟೈಸ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್. ಯಾರ ಹತ್ರನೂ ನೀವು ಇಷ್ಟಪಡಿ ಅವ್ರು ಇಷ್ಟಪಡಿ ಅಂತ ಕೇಳ್ಕೊಬೇಡಿ. ಕೀಪ್ ಲವಿಂಗ್ ಯುವರ್ ಸೆಲ್ಫ್. ಗ್ರೋ ಮೋರ್ ಆ್ಯಂಡ್ ಮೋರ್. ಬೆಳೀರಿ, ಚೆನ್ನಾಗಿ ಬೆಳೀರಿ, ಚೆನ್ನಾಗಿ ದುಡ್ಡು ಮಾಡಿ. ದುಡ್ಡು ತುಂಬ ಇಂಪಾರ್ಟೆಂಟು. ದುಡೀರಿ, ದುಡ್ಡಿದ್ರೆ ಎಲ್ಲ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕಮೆಂಟ್ಸ್ ಮಾಡಿ. ಬಾಯ್, ಟೇಕ್ ಕೇರ್.